ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ 4th ಸೆಮಿಸ್ಟರ್ BCom ಮೇ ಜೂನ್ 2018 ಕ್ವಶನ್ ಪೇಪರ್ ಕಾಸ್ಟ್ ಅಕೌಂಟಿಂಗಲ್ಲಿ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ 2018ನಲ್ಲಿ ನಾನ್ NEP ಇತ್ತು, ಸೊ ಹಾಗಾಗಿ 70 ಮಾರ್ಕ್ಸ್ಗಿದೆ. ಸೊ ಇದರಲ್ಲಿ ಫಸ್ಟ್ ನಾವು ಕಾಸ್ಟ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಅದರಲ್ಲಿ ಪ್ರಾಬ್ಲಮ್ ಯಾವುದಿದೆ ಅಂತಂದರೆ ಪ್ರಾಬ್ಲಮ್ ನಂಬರ್ 6. ಸೊ ಇಲ್ಲಿ ಏನಂತ ಅಂದರೆ ಜಾಬ್ ನಂಬರ್ 25 ವಾಸ್ commenced on 1/1/2018 and completed on 1/1/2018. Materials used ₹600 and labor ₹400. Factory overheads were machine number 10 used for 40 hours at ₹3.50 per hour and machine number 20 used for 30 hours at ₹4 per hour. Adadmele 6 welders were used for job for 5 days of 8 hours at rate of 20 paise per hour. Other expenses were 100% of labor. Ascertain work ಕಾಸ್ಟ್ ಆಫ್ ಜಾಬ್ ನಂಬರ್ 25 ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ತುಂಬ ಸಿಂಪಲ್ ಇದೆ, ತುಂಬ ಈಸಿ ಪ್ರಾಬ್ಲಮ್ನ ಕೇಳಿದ್ದಾರೆ. ಕಾಸ್ಟ್ ಶೀಟ್ ನೋಡಿ. ಸೊ ಕಾಸ್ಟ್ ಶೀಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಕಾಸ್ಟ್ ಶೀಟ್ ಫಾರ್ಮೆಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಮೆಟೀರಿಯಲ್ ಎಷ್ಟಿದೆ ಅಂತಂದರೆ 600 ಇದೆ ಆ್ಯಂಡ್ ಲೇಬರ್ ಎಷ್ಟು 400. ಸೊ ಮೆಟೀರಿಯಲ್ ಪ್ಲಸ್ ಲೇಬರ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಎಷ್ಟಿದೆ ಅಂತಂದರೆ ಟೋಟಲ್ ₹1000 ಇದೆ. ಅದಾದಮೇಲೆ ನೆಕ್ಸ್ಟು ಹ್ಯಾಡ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಸೊ ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ ನಮ್ಗೆ 2 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಏನಂತಂದರೆ ಮಷಿನ್ ನಂಬರ್ 10 ಯೂಸ್ಡ್ ಫಾರ್ 40 hours ಇಂಟು ₹3.50 ಪರ್ ಅವರ್ ಅಂತ. ಸೊ 40 ಇಂಟು 3.50 ಮಾಡಿದ್ರೆ ನಮಗೆ ₹140. ಸೊ ಇದು ಮಷಿನ್ 10ಗೆ. ಅದೇ ರೀತಿ ಮಷಿನ್ 20ಗೆ 30 hours ಆ್ಯಂಡ್ ₹4 ಪರ್ ಅವರ್ ಅಂತ ಹೇಳಿದ್ದಾರೆ. 30 ಇಂಟು 4 ಮಾಡಿದ್ರೆ ₹120 ಆಗುತ್ತೆ. ಸೊ ಇದಾದಮೇಲೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಏನಂತ ಅಂದರೆ 6 ವೆಲ್ಡರ್ಸ್ ವರ್ ಯೂಸ್ಡ್ ಫಾರ್ ಜಾಬ್ for 5 days 8 hours at rate of 20 paise per hour ಅಂತ. ಸೊ ಇಲ್ಲಿ ಎಷ್ಟು ಅಂತಂದರೆ 6 ವೆಲ್ಡರ್ಸ್ ಇಂಟು ಎಷ್ಟು ಡೇಸ್ 5 days ಆ್ಯಂಡ್ ಟೋಟಲ್ ಅವರ್ಸ್ 8 hours ಆ್ಯಂಡ್ 20 paise ಪರ್ ಅವರ್ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಟೋಟಲ್ ಏನಂತ ಅಂದರೆ ಸೊ ಇಲ್ಲಿ 6 ಇಂಟು 5 ಇಂಟು 8 ಇಂಟು ₹20 ಮಾಡಿದ್ರೆ ನಮಗೆ 4800 ಬರುತ್ತೆ. ಸೊ ಏನಂತ ಅಂದರೆ 6 ವೆಲ್ಡರ್ಸ್ ಆ್ಯಂಡ್ 5 days ಆ್ಯಂಡ್ 8 hours ಆ್ಯಂಡ್ ಪರ್ ಯೂನಿಟ್ಗೆ 20 ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 6 ಇಂಟು 5 ಇಂಟು ಆ್ಯಂಡ್ 8 hours ಇಂಟು ಆ್ಯಂಡ್ 20 paise ಮಾಡಿದ್ರೆ ನಮಗೆ 4800 ಬರುತ್ತೆ. ಸೊ 6 ವೆಲ್ಡರ್ಸು 4800 ಟೋಟಲ್ ಮಾಡಿದ್ರೆ ನಮಗೆ 1000 ಪ್ಲಸ್ 140 120 ಆ್ಯಂಡ್ 4800ನ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ ಅಂದರೆ ಟೋಟಲ್ ಇಲ್ಲಿ ₹6060 ಆಗುತ್ತೆ. ಸೊ ಇದಕ್ಕೆ ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಪ್ರಾಬ್ಲಮಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಅದರ್ ಎಕ್ಸ್ಪೆನ್ಸಸ್ ವರ್ 100% ಆಫ್ ಲೇಬರ್. ಸೊ ಲೇಬರ್ ಎಷ್ಟಿದೆ 400 ಇದೆ. ಸೊ 100% ಅಂತ ಅಂದರೆ ಆಫೀಸ್ ಓವರ್ ಹೆಡ್ಸು ಕೂಡ 400 100% ಅಂತ ಅಂದರೆ 400 ಇಂಟು 100% ಅಂತ ಅಂದರೆ ₹400 ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ ಅಂದರೆ ₹6460 ಇದೆ. ಸೊ ಇಷ್ಟು ಈಸಿಯಾಗಿ 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಇಷ್ಟು ಫಸ್ಟು ಮೆಟೀರಿಯಲ್ ಆ್ಯಂಡ್ ಲೇಬರ್ನ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್, ದೆನ್ ಫ್ಯಾಕ್ಟರಿ ಓವರ್ ಹೆಡ್ಸ್, ಅದಾದಮೇಲೆ ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ. ಇದಿಷ್ಟು ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್. ಬಟ್ ನಿಮಗೆ ಈಗ NEP ಇರೋದ್ರಿಂದ 4 ಮಾರ್ಕ್ಸ್ಗೆ ಕೇಳ್ತಾರೆ 2024ಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ನಾವು 12 ಮಾರ್ಕ್ಸ್ ಕ್ವಶನ್ಸ್ನ ನೋಡೋಣ ಯಾವ ರೀತಿ ಅಂತ. ಸೊ ಈ ಇದರಲ್ಲಿ 40 ಮಾರ್ಕ್ಸ್ಗಿತ್ತು. ನಾವು ವಿ ಹ್ಯಾವ್ ಫಾರ್ 12 ಮಾರ್ಕ್ಸ್. ಸೊ ಇಲ್ಲಿ ಸೆಕ್ಷನ್ ಸಿ 12 ಮಾರ್ಕ್ಸ್ಗೆ ಟಾಟಾ ಇಂಜಿನಿಯರಿಂಗ್ ಕಂಪನಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಸೋಲ್ಡ್ 1000 machines in 2016. ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ obtained. ಸೊ ಇದರಲ್ಲಿ ನೆಕ್ಸ್ಟ್ ಏನಂತಂದರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಎಷ್ಟಿದೆ ಅಂದರೆ 80,000, ವೇಜಸ್ ಪೇಯ್ಡ್ 1,20,000, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 50,000, ಸ್ಯಾಲರಿ 60,000, ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ 10,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000, ಜನರಲ್ ಎಕ್ಸ್ಪೆನ್ಸಸ್ 20,000 ಆ್ಯಂಡ್ ಸೇಲ್ಸ್ ಬಂದು ₹400,000 ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹೇಳ್ತಾರೆ. ದ ಕಂಪನಿ ಪ್ಲಾನ್ಸ್ ಟು ಮ್ಯಾನುಫ್ಯಾಕ್ಚರರ್ 1200 machines in 2017. You are required to submit a statement showing the price to earn a profit of 10% on selling price. The following additional information is
ಈಸ್ ಗಿವನ್ ಟು ಯು. ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ ಏನೇನಿದೆ ಅಂತ ಅಂದರೆ, ಫಸ್ಟು ಪ್ರೈಸ್ ಆಫ್ ಮೆಟೀರಿಯಲ್ಸ್ ವಿಲ್ ರೈಸ್ ಬೈ 20% ಆನ್ ಪ್ರೀವಿಯಸ್ ಇಯರ್ಸ್ ಪ್ರೈಸ್. ಅಂದರೆ ಇಲ್ಲಿ ನಾವು 2016 ಕಾಸ್ಟ್ ಶೀಟನ್ನು ಮಾಡಿ 2017ಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡುವಾಗ ಸೊ ರಾ ಮೆಟೀರಿಯಲ್ಸ್ ಎಷ್ಟು ಅಂತಂದರೆ 20% ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ವೇಜಸ್ಸು 5% ಅಂತ ಹೇಳ್ತಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ವಿಲ್ ರೈಸ್ ಇನ್ ಪ್ರಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ರಿಮೈನ್ ಅನ್ಚೇಂಜ್ಡ್. ಅದರ್ ಎಕ್ಸ್ಪೆನ್ಸಸ್ ವಿಲ್ ರಿಮೈನ್ ಅನ್ಅಫೆಕ್ಟೆಡ್ ಬೈ ರೈಸ್ ಇನ್ ಔಟ್ಪುಟ್ ಅಂತ ಹೇಳಿದ್ದಾರೆ. ಸೊ ಇದ್ರ ಮೇಲೆ ನಾವು ಕಾಸ್ಟ್ ಶೀಟ್ ಫಾರ್ 2016 ಆ್ಯಂಡ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2017ನ ಪ್ರಿಪೇರ್ ಮಾಡಬೇಕು. ದಿಸ್ ಈಸ್ ಫಾರ್ 12 ಮಾರ್ಕ್ಸ್. ಯಾವ ರೀತಿ ಅಂತ ನೋಡೋಣ ಆನ್ಸರ್ನ. ಸೊ ಇಲ್ಲಿ ನಮಗೆ ಕಾಸ್ಟ್ ಶೀಟ್ ಫಾರ್ 2016 ಪರ್ಟಿಕ್ಯುಲರ್ಸ್ ಅಮೌಂಟ್ ಪರ್ ಯೂನಿಟ್. ಸೊ ಇಲ್ಲಿ ಎಷ್ಟು ಯೂನಿಟ್ಸ್ ಇದೆ ಅಂತಂದರೆ 1000 ಮಷೀನ್ಸ್ ಆರ್ 1000 ಯೂನಿಟ್ಸ್ ಅಂತ ತಗೊಳ್ಳಿ. ಸೊ ಫಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ 80,000 ಆ್ಯಂಡ್ ಪರ್ ಯೂನಿಟ್ಗೆ 80 ರೂಪೀಸ್ ಆಗುತ್ತೆ. ಆ್ಯಂಡ್ ವೇಜಸ್ ಎಷ್ಟಿದೆ ಅಂತ ಅಂದರೆ 1,20,000 ರೂಪೀಸ್, ವೇಜಸ್ 1,20,000 ರೂಪೀಸ್ ಆ್ಯಂಡ್ ಪರ್ ಯೂನಿಟ್ 120 ಆಗುತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಜಸ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಎಷ್ಟು ಬರುತ್ತೆ ಅಂದರೆ 2 lakh ಬರುತ್ತೆ ಆ್ಯಂಡ್ ಪರ್ ಯೂನಿಟ್ 200 ರೂಪೀಸ್ ಆಗುತ್ತೆ. ಸೊ ಇದಕ್ಕೆ ನಾವು ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತಲೇ ತಗೊಳ್ಳಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಎಷ್ಟಿದೆ ಅಂತಂದರೆ 50,000 ಆ್ಯಂಡ್ ಪರ್ ಯೂನಿಟ್ 1000 ಯೂನಿಟ್ಸ್ ಅಂತ ಅಂದರೆ 50 ರೂಪೀಸ್ ಆಗುತ್ತೆ. ಸೊ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 2 lakh ಪ್ಲಸ್ 50,000 2,50,000 ಆಗುತ್ತೆ ಆ್ಯಂಡ್ ಪರ್ ಯೂನಿಟ್ಗೆ 250 ಆಗುತ್ತೆ. ಸೊ ಈ ವರ್ಕ್ ಕಾಸ್ಟ್ಗೆ ನಾವು ಮತ್ತೆ ಏನಂತ ಅಂದರೆ ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಆಫೀಸ್ ಓವರ್ ಹೆಡ್ಸಲ್ಲಿ ಸ್ಯಾಲ್ರೀಸ್ ಇದೆ. ಸೊ ಸ್ಯಾಲ್ರೀಸ್ ಎಷ್ಟಿದೆ ಅಂತಂದರೆ 60,000 ಇದೆ. ದೆನ್ ರೆಂಟ್ ಆ್ಯಂಡ್ ರೇಟ್ಸ್ ಇನ್ಶೂರೆನ್ಸ್ 10,000 ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ 20,000 ಇದೆ. ಸೊ ಇಲ್ಲಿ ಇಷ್ಟು ಏನಂತಂದರೆ ಜನರಲ್ ಎಕ್ಸ್ಪೆನ್ಸಸ್ 20,000 ಇದೆ. 3 ಐಟಮ್ ಬರುತ್ತೆ ಇಲ್ಲಿ ಆಫೀಸ್ ಓವರ್ ಹೆಡ್ಸಲ್ಲಿ: ಸ್ಯಾಲ್ರೀಸ್, ರೆಂಟ್, ರೇಟ್ ಆ್ಯಂಡ್ ಇನ್ಶೂರೆನ್ಸ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್. ಸ್ಯಾಲ್ರಿ 60,000, ಪರ್ ಯೂನಿಟ್ಗೆ 60 ರೂಪೀಸ್ ಆಗುತ್ತೆ ಆ್ಯಂಡ್ ರೆಂಟ್ ಆ್ಯಂಡ್ ರೇಟ್ 10,000 ಆ್ಯಂಡ್ ಪರ್ ಯೂನಿಟ್ 10 ರೂಪೀಸ್. ಜನರಲ್ ಎಕ್ಸ್ಪೆನ್ಸಸ್ 20,000 ಆ್ಯಂಡ್ ಪರ್ ಯೂನಿಟ್ 20 ರೂಪೀಸ್ ಆಗುತ್ತೆ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ 2,50,000 ಪ್ಲಸ್ 60,000 10,000 20,000 ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ ಅಂದರೆ 3,40,000 ಆಗುತ್ತೆ. ಪರ್ ಯೂನಿಟ್ಗೆ 340 ರೂಪೀಸ್ ಆಗುತ್ತೆ, 340 ರೂಪೀಸ್. ಸೊ ಇದಾದಮೇಲೆ ನೆಕ್ಸ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ 3,40,000, ಪರ್ ಯೂನಿಟ್ಗೆ 340. ಇದಕ್ಕೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 ಅಂತ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಹ್ಯಾಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 ಆ್ಯಂಡ್ ಪರ್ ಯೂನಿಟ್ಗೆ 30 ರೂಪೀಸ್ ಆಗುತ್ತೆ. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ 3,40,000 ಪ್ಲಸ್ 30,000 3,70,000 ಆ್ಯಂಡ್ ಪರ್ ಯೂನಿಟ್ 370 ರೂಪೀಸ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಮಗೆ ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟಾಗಿದೆ ಅಂದರೆ 4 lakh ಆಗಿದೆ. ಸೊ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ಸೇಲ್ಸ್ 4 lakh ಅಂತ, 4 lakh ಆ್ಯಂಡ್ ಪರ್ ಯೂನಿಟ್ಗೆ 400. ಸೊ ಸೇಲ್ಸಿಂದ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿ 4 lakh ಇಂದ 3,70,000ನ ಲೆಸ್ ಮಾಡಿದರೆ ನಮಗೆ ಈ 30,000 ಇಸ್ ದ ಪ್ರಾಫಿಟ್ ಆ್ಯಂಡ್ ಪರ್ ಯೂನಿಟ್ 30 ರೂಪೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿದ್ವಿ. ತುಂಬ ಸಿಂಪಲ್ ಆಗಿದೆ. ನಿಮಗೆ ಫಾರ್ಮೆಟ್ ಗೊತ್ತಿದ್ರಂತೂ ಇನ್ನೂ ಸಿಂಪಲ್ ಆಗಿರುತ್ತೆ. ಫಸ್ಟು ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಜಸ್ನ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ವರ್ಕ್ ಕಾಸ್ಟ್ 2,50,000. ಸೊ ವರ್ಕ್ ಕಾಸ್ಟ್ಗೆ ಆಫೀಸ್ ಓವರ್ ಹೆಡ್ಸಲ್ಲಿ ಏನೇನು ಬರುತ್ತೆ ಅಂದರೆ ಸ್ಯಾಲ್ರೀಸು, ರೆಂಟ್ ಆ್ಯಂಡ್ ರೇಟ್ಸು, ಜನರಲ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ 3,40,000 ಬರುತ್ತೆ. ಅಗೈನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ 30,000 ರೂಪೀಸ್. ವಿ ವಿಲ್ ಗೆಟ್ ಟೋಟಲ್ ಕಾಸ್ಟ್ 3,70,000. ಸೊ ಇದರಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಸೇಲ್ಸ್ 4 lakh ಇಂದ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ 30,000 ರೂಪೀಸ್ ಆಗುತ್ತೆ. ಸೊ ಇದ್ರ ಮೇಲೆ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಅಂದರೆ 2017ನಲ್ಲಿ 1,200 ಮಷಿನ್ಸ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಅಂತ ನೋಡೋಣ. ಎಸ್, ನೀವು ವಿಡಿಯೋನ ನೋಡಬೇಕಾದ್ರೆ ದಯವಿಟ್ಟು ಲ್ಯಾಂಡ್ಸ್ಕೇಪಲ್ಲಿ ನೋಡಿ, ಆಗ ಕ್ವಶನ್ ವಿತ್ ಆನ್ಸರ್ ಪ್ರಾಪರಾಗಿ ವೀವ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ ದ 2017. ಅದಾದಮೇಲೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಪರ್ ಯೂನಿಟ್. ಸೊ ಇಲ್ಲಿ ಟೋಟಲ್ ಯೂನಿಟ್ಸ್ ಎಷ್ಟಿದೆ ಅಂತಂದರೆ 1,200 ಯೂನಿಟ್ಸ್ ಇದೆ. ಫಸ್ಟು ಮೆಟೀರಿಯಲ್ಸ್ಗೆ ಏನಂತ ಹೇಳಿದ್ದಾರೆ, ಪ್ರೈಸ್ ಆಫ್ ಮೆಟೀರಿಯಲ್ ವಿಲ್ ರೈಸ್ ಬೈ 20% ಆನ್ ಪ್ರೀವಿಯಸ್ ಇಯರ್ಸ್ ಪ್ರೈಸ್ ಅಂತ. ಮೆಟೀರಿಯಲ್ಸ್ ಪ್ರೀವಿಯಸ್ ಇಯರ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ನಮಗೆ
80 rupees ಇದೆ. 80 rupeesಗೆ ನಾವು 20%ನ ಆ್ಯಡ್ ಮಾಡಿದ್ರೆ 96,000 ಆಗುತ್ತೆ. ಸಾರಿ 96 rupees ಇಂಟು 1200 ಮಾಡಿದ್ರೆ 1,15,200 ಆ್ಯಂಡ್ ಪರ್ ಯೂನಿಟ್ 1200 ಯೂನಿಟ್ಸ್ಗೆ 96 rupees ಆಗುತ್ತೆ. ಅದೇ ರೀತಿ ವೇಜಸ್ ಎಷ್ಟಿದೆ ಅಂತಂದರೆ 120 rupees ಇದೆ. 120ಗೆ 5%ನ ಆ್ಯಡ್ ಮಾಡಿದ್ರೆ ವೇಜಸ್ ವಿಲ್ ರೈಸ್ ಬೈ 5% ಅಂತ ಹೇಳಿದ್ದಾರೆ. 5%ನ ಆ್ಯಡ್ ಮಾಡಿದ್ರೆ 126 ಇಂಟು 1200 ಮಾಡಿದ್ರೆ 1,51,200 ಆ್ಯಂಡ್ ಪರ್ ಯೂನಿಟ್ಗೆ 126 rupees ಆಗುತ್ತೆ. ಸೊ ಮೆಟೀರಿಯಲ್ ಆ್ಯಂಡ್ ವೇಜಸ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 2,66,400 ಆ್ಯಂಡ್ ಪರ್ ಯೂನಿಟ್ಗೆ ಎಷ್ಟಾಗುತ್ತೆ ಅಂದರೆ 222 rupees ಪರ್ ಯೂನಿಟ್ ಆಗುತ್ತೆ. ಸೊ ಪ್ರೈಮ್ ಕಾಸ್ಟ್ಗೆ ನಾವು ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಫ್ಯಾಕ್ಟರಿ ಓವರ್ ಹೆಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ವಿಲ್ ರೈಸ್ ಇನ್ ಪ್ರಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ಸೊ ಇಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಜಸ್ ಎರಡು ಕಂಬೈನ್ಡ್ ಆಗಿ ರೈಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ 2017 ಕಾಸ್ಟ್ ಆಫ್ ಪ್ರೈಮ್ ಕಾಸ್ಟ್ ಎಷ್ಟಿದೆ ಅಂತಂದರೆ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್ ಟೋಟಲ್ ಪರ್ ಯೂನಿಟ್ ಎಷ್ಟಿದೆ ಅಂತಂದರೆ 222 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರಲ್ಲಿ ಎಷ್ಟಿತ್ತು ಅಂದರೆ 200 ಅಂದರೆ 2017 ಫಸ್ಟು ಡಿವೈಡೆಡ್ ಬೈ 2016 ಇಂಟು ಎಷ್ಟು ಅಂತ ಅಂದರೆ 50 rupees. ಅಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ ಪರ್ ಯೂನಿಟ್ 50 rupees ಇದೆ. 50 ಮಾಡಿದ್ರೆ ನಮಗೆ 55.5 ಬರುತ್ತೆ. ಸೊ ಈ ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ಕಂಬೈನ್ಡ್ ಪ್ರಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್ ಇರೋದ್ರಿಂದ 2017 ಎಷ್ಟಿದೆ ಅಂತಂದರೆ ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ವೇಜಸ್ 222 ಇದೆ. 2016 200 ಇದೆ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಗೆ ಎಷ್ಟಿದೆ ಅಂತಂದರೆ 50 rupees ಪರ್ ಯೂನಿಟ್ ಇದೆ. ಸೊ ಇದು ಮಾಡಿದ್ರೆ 222 ಡಿವೈಡೆಡ್ ಬೈ 200 ಇಂಟು 50 rupees ಮಾಡಿದ್ರೆ 55.5 rupees ಆಗುತ್ತೆ. ಜೊತೆಗೆ 1200 ಇಂಟು 1200 ಮಾಡಿದ್ರೆ 66,600 rupees ಆಗುತ್ತೆ. ಪರ್ ಯೂನಿಟ್ 55.50. ಸೊ ಇಲ್ಲಿ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ 3,33,000 ಆಗುತ್ತೆ. ಪರ್ ಯೂನಿಟ್ 77.50 ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ಫ್ಯಾಕ್ಟರಿ ಕಾಸ್ಟ್. ಸೊ ಈ ಒಂದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ನೊಂದು ಸರಿ ನೋಡಿ. ಅದಾದಮೇಲೆ ನೆಕ್ಸ್ಟು ಆಫೀಸ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಆಫೀಸ್ ಓವರ್ ಹೆಡ್ಸಲ್ಲಿ ಸೇಮ್ ಇದೆ. ಏನೇನಂತ ಅಂದರೆ ಸ್ಯಾಲ್ರೀಸು, ರೇಟ್ ಆ್ಯಂಡ್ ರೆಂಟ್ಸು, ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ 60,000, 10,000, 20,000. ಸೊ ಪ್ರೀವಿಯಸ್ ಇಯರಲ್ಲಿ ಎಷ್ಟಿತ್ತು ಸೇಮ್ ಇದೆ. ಆ್ಯಂಡ್ ಪರ್ ಯೂನಿಟ್ ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲಿ 1200 ಯೂನಿಟ್ಸ್ಗೆ 50 rupees ಆಗುತ್ತೆ ಸ್ಯಾಲ್ರೀಸು. ಆ್ಯಂಡ್ ರೆಂಟ್ ಆ್ಯಂಡ್ ರೇಟ್ಸ್ 10,000 ಇದೆ, 8.33. ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ 20,000 ಇದೆ, 16.67 ಆಗುತ್ತೆ. ಸೊ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಫ್ಯಾಕ್ಟರಿ ಕಾಸ್ಟ್ಗೆ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಸಿಗುತ್ತೆ ಅಂದರೆ 4,23,000 ಪರ್ ಯೂನಿಟ್ಗೆ 352.50 ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ಸ್. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಎಷ್ಟಿದೆ ಅಂತಂದರೆ 30 rupees ಇದೆ ಪರ್ ಯೂನಿಟ್ಗೆ. ಅದಕ್ಕೆ ಇಂಟು 1200 ಯೂನಿಟ್ಸ್ನ ಮಾಡಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ಸ್ಗೆ ಇಲ್ಲಿ ಎಷ್ಟಿದೆ ಅಂತ ಅಂದರೆ ಟೋಟಲ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 30 rupees ಇದೆ ಪರ್ ಯೂನಿಟ್. ಇಂಟು 1200 ಮಾಡಿದ್ರೆ 36,000 ಆ್ಯಂಡ್ ಪರ್ ಯೂನಿಟ್ಗೆ 30 rupees ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಟೋಟಲ್ ಕಾಸ್ಟ್ ಎಷ್ಟು ಅಂತ ಅಂದರೆ 4,59,000. ಅಂದರೆ ಇಲ್ಲಿ 4,23,000 ಪ್ಲಸ್ 36ನ ಆ್ಯಡ್ ಮಾಡಿದ್ರೆ 4,59,000 ಆ್ಯಂಡ್ ಪರ್ ಯೂನಿಟ್ 382 ಆಗುತ್ತೆ. ಸೊ ಇದರಲ್ಲಿ ನಾವು 10% ಪ್ರಾಫಿಟ್ ಆಗಿ ತೊಗೋಬೇಕು. ಯಾಕಂತಂದರೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಪ್ರೈಸ್ ಟು ಅರ್ನ್ 10% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ. ಸೊ ಇಲ್ಲಿ ಎಷ್ಟು ಅಂತ ಅಂದರೆ ಇಲ್ಲಿ ಟೋಟಲ್ ಕಾಸ್ಟ್ ಮೇಲೆ 10%. ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂದರೆ 4,59,000 ಇಂಟು 10% ತೊಗೋಬೇಕು. ಇನ್ನು ರಿಮೈನಿಂಗ್ 90% ಟೋಟಲ್ ಕಾಸ್ಟ್ ಆಗಿರುತ್ತೆ. ಸೊ 4,59,000 ಇಂಟು 100 ಇಂಟು 10/90, ಅದರ್ವೈಸ್ 100 - 10 ಅಂತಾದರೂ ತೊಗೋಬೋದು. 51,000 ಬರುತ್ತೆ. ಆ್ಯಂಡ್ ಪರ್ ಯೂನಿಟ್ 42.50 ಆಗುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಸೇಲ್ಸ್ ಎಷ್ಟಾಗುತ್ತೆ ಅಂತ ಅಂದರೆ ಸೇಲ್ಸ್ 4,59,000 ಪ್ಲಸ್ 51,000 ಮಾಡಿದ್ರೆ ನಮಗೆ 5,10,000 ಆ್ಯಂಡ್ ಪರ್ ಯೂನಿಟ್ 425 rupees ಆಗುತ್ತೆ. ಸೊ ಈ ರೀತಿಯಾಗಿ ಫಸ್ಟು ಮೆಟೀರಿಯಲ್ಸ್ ಮೇಲೆ ಎಷ್ಟಂತಂದರೆ 20% ಇನ್ಕ್ರೀಸ್ ಆಗಿದೆ, ವೇಜಸ್ 5%. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಮತ್ತು ವೇಜಸ್ನ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಇದೆ. ಓವರ್ ಹೆಡ್ಸ್ ಮೇಲೆ ಕಂಬೈನ್ಡ್ ಹೇಳಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ವಿಲ್ ರೈಸ್ ಇನ್ ಪ್ರಪೋರ್ಷನ್ ಟು ದ
ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್ ಅಂತ. ಸೊ ಇಲ್ಲಿ 2 ಇಯರ್ಸ್ದು ಕನ್ಸಿಡರ್ ಮಾಡಬೇಕು. ಇಲ್ಲಿ 222 ದಿಸ್ ಇಯರ್ 2017 ಆ್ಯಂಡ್ ಪ್ರೀವಿಯಸ್ ಇಯರ್ 200 ರೂಪೀಸ್ ಇದೆ. ಆ್ಯಂಡ್ ಪ್ರೀವಿಯಸ್ ಇಯರ್ 200 ರೂಪೀಸ್ ಇಂಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 50 ಮಾಡಿದ್ರೆ 55.5 ಇಂಟು 1200 ಯೂನಿಟ್ಸ್ ಮಾಡಿದ್ರೆ 66,600 ಆ್ಯಂಡ್ ಪರ್ ಯೂನಿಟ್ 55.50. ಸೊ ಇವೆರಡನ್ನು ಹ್ಯಾಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಮತ್ತು ಫ್ಯಾಕ್ಟರಿ ಓವರ್ ಹೆಡ್ನ ಹ್ಯಾಡ್ ಮಾಡಿದ್ರೆ ಫ್ಯಾಕ್ಟರಿ ಕಾಸ್ಟ್ 3,33,000 ಬರುತ್ತೆ. ದೆನ್ ಇದಕ್ಕೆ ಆಫೀಸ್ ಓವರ್ ಹೆಡ್ಸ್, ಸ್ಯಾಲ್ರೀಸ್, ರೆಂಟ್ ಆ್ಯಂಡ್ ರೇಟ್ಸು, ಜನರಲ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಹ್ಯಾಡ್ ಮಾಡಿ. ದೆನ್ ಸೆಲ್ಲಿಂಗ್ ಆಫ್ ಗೂಡ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಪರ್ ಸೆಲ್ಲಿಂಗ್ ಎಷ್ಟಿದೆ ಅಂದರೆ 30 ರೂಪೀಸ್ ಇದೆ. ಇಂಟು 1200 ಮಾಡಿದ್ರೆ 36,000. ಅದಾದಮೇಲೆ ಟೋಟಲ್ ಕಾಸ್ಟಲ್ಲಿ 10% ಆಫ್ ಪ್ರಾಫಿಟ್ ಆ್ಯಂಡ್ ರಿಮೈನಿಂಗ್ ಟೋಟಲ್ ಹ್ಯಾಡ್ ಮಾಡಿದ್ರೆ ಟೋಟಲ್ ಇಲ್ಲಿ ಸೇಲ್ಸ್ ಸಿಗುತ್ತೆ. ಸೊ ಈ ರೀತಿ ಇಷ್ಟು ಕಾಸ್ಟ್ ಶೀಟನ್ನು ಮಾಡಿ ಅದಾದಮೇಲೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಮಾಡೋಕ್ಕೆ 12 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇದು ಆಲ್ರೆಡಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಎಕ್ಸಾಮ್ ಕ್ವಶನ್ ಪೇಪರ್ನೇ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಎಲ್ಲ ಇಯರ್ದು. ನಾನು ಪ್ಲೇ ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಇಯರ್ದು ಸಿಗುತ್ತೆ. 2017, 18, 20 ಆ್ಯಂಡ್ 23, 19. ಸೊ 5 ಇಯರ್ಸ್ ಮಾಡಿದ್ದೀನಿ, ಎಲ್ಲ ಇಯರ್ಸ್ನೂ ಮಾಡ್ತೀನಿ. ಆ್ಯಂಡ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಓವರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಥ್ಯಾಂಕ್ ಯು.